ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್. ಫೈನಾನ್ಷಿಯಲ್ ಅಕೌಂಟಿಂಗ್ ಒನ್ ಅಲ್ಲಿ ನಾವು ಇವತ್ತು ಬ್ರಾಂಚ್ ಅಕೌಂಟ್ ಅನ್ನೋ ಚಾಪ್ಟರ್ನ ಸ್ಟಡಿ ಮಾಡೋಣ. ಬ್ರಾಂಚ್ ಅನ್ನೋ ವರ್ಡ್ ನಿಮ್ಗೇನು ಹೊಸದಲ್ಲ, ಕೇಳಿರ್ತೀರಾ. ಬ್ರಾಂಚ್ ಆಫೀಸು, ಬ್ರಾಂಚಸ್ ಇದೆ ನಮಗೆ ಅಂತ ಹೇಳ್ಕೊಂಡು. ಸೊ ಸೇಮ್ ಟರ್ಮಿನಾಲಜಿನ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಬ್ರಾಂಚ್, ಆ ಬ್ರಾಂಚಸ್ ಅಕೌಂಟ್ಸ್. ವಾಟ್ ಈಸ್ ಅ ಬ್ರಾಂಚ್ ಅಕೌಂಟ್? ಏನು ಬ್ರಾಂಚ್ ಅಕೌಂಟ್ ಅಂದ್ರೆ ಏನು? ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಇರುತ್ತೆ, ಅದು ತುಂಬಾ ಪ್ರಾಫಿಟ್ ಮಾಡ್ತಾ ಇದ್ದಾಗ ಅಥವಾ ಅದರ ಹತ್ರ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇದ್ದಾಗ ಏನ್ ಮಾಡುತ್ತೆ, ಒಂದೇ ಕಡೆ ಆಪರೇಷನ್ ಮಾಡೋದು ಬೇಡ, ಇನ್ನೊಂದು ಪ್ಲೇಸ್ ಅಲ್ಲಿ ನಾವು ನಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಣ ಅಂತ ಒಂದು ಪ್ಲೇಸ್ ಅಲ್ಲಿ ಇಂದ ಇನ್ನೊಂದು ಪ್ಲೇಸಸ್ ಅಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಅವಾಗ ಅದನ್ನ ಏನಂತೀವಿ, ಬ್ರಾಂಚ್ ಆರ್ಗನೈಸೇಷನ್ಸ್ ಅಂತ ಕರಿತೀವಿ. ಯಾರು ಹೆಡ್, ಮೇನ್ ಆಗಿ ಪೇರೆಂಟ್ ಆರ್ಗನೈಸೇಷನ್ ಏನಿರುತ್ತೆ, ಆ ಎಸ್ಟಾಬ್ಲಿಷ್ ಆಗಿರುತ್ತಲ್ಲ, ಅದನ್ನ ಹೆಡ್ ಆಫೀಸ್ ಅಂತ ಕರಿತೀವಿ. ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್ ನ ಬ್ರಾಂಚಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಡೆಲ್ಲಿಯಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಥವಾ ಒಂದು ಬಿಸ್ನೆಸ್ ಇದೆ. ಡೆಲ್ಲಿಯಲ್ಲಿ ಇರುವಂತ ಬಿಸ್ನೆಸ್ ತುಂಬಾ ಪ್ರಾಫಿಟ್ ಮಾಡ್ತಾ ಇದ್ದಾಗ, ತುಂಬಾ ಇನ್ವೆಸ್ಟ್ಮೆಂಟ್ ಇದ್ದಾಗ ಏನಂತ ಪ್ಲಾನ್ ಮಾಡ್ಕೊಳುತ್ತೆ, ಇಷ್ಟೊಂದು ನಮ್ಗೆ ಪ್ರಾಫಿಟ್ ಬರ್ತಾ ಇದೆ, ಹಾಗೆ ನಮ್ಮ ಪ್ರಾಡಕ್ಟ್ ಬೇರೆ ಬೇರೆ ಪ್ಲೇಸಸ್ ಅಲ್ಲೂ ಸಹ ತುಂಬಾ ಡಿಮಾಂಡ್ ಇದೆ, ಅದಕ್ಕೋಸ್ಕರ ನಾವು ನಮ್ಮ ಆಫೀಸ್ ನ ಇನ್ನೊಂದು ಪ್ಲೇಸ್ ಅಲ್ಲಿ ಓಪನ್ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಡೆಲ್ಲಿಯಿಂದ ಚೆನ್ನೈಯಲ್ಲೊಂದು, ಸೌತ್ ಅಲ್ಲಿ, ಹಾಗೆ ಬ್ಯಾಂಗ್ಳೂರಲ್ಲಿ ಒಂದು ಓಪನ್ ಮಾಡ್ತಾರೆ. ಹಾಗೆ ಏನು ಗುಜರಾತ್ ಅಲ್ಲಿ ಗಾಂಧಿನಗರ್ ಅಲ್ಲಿ ಒಂದು ಓಪನ್ ಮಾಡ್ತಾರೆ. ಸೊ ಇವಾಗ ಡೆಲ್ಲಿಯಿಂದ ಎಲ್ಲೆಲ್ಲಿ ಓಪನ್ ಆಯ್ತು, ಗಾಂಧಿನಗರ್. ಅವ್ರಿಗೆ ಎಲ್ಲೆಲ್ಲಿ ಡಿಮಾಂಡ್ ಇತ್ತು ಅಲ್ಲೆಲ್ಲಿ ಓಪನ್ ಮಾಡ್ತಾರೆ. ಕೋಲ್ಕತ್ತಾದಲ್ಲಿ ಡಿಮಾಂಡ್ ಇರಲಿಲ್ಲ, ಅಲ್ಲಿ ಓಪನ್ ಮಾಡೋದಿಲ್ಲ. ಸೊ ಡಿಮಾಂಡ್ ಜಾಸ್ತಿ ಇರೋ ಹಾಗೆ ಎಲ್ಲೆಲ್ಲಿ ನಮ್ಮ ಪ್ರಾಡಕ್ಟ್ ಜಾಸ್ತಿ ಸೇಲ್ ಆಗುತ್ತೆ ಆ ಪ್ಲೇಸಸ್ ನ ನೋಡಿ ಒಂದೊಂದು ಏನು ಬಿಸ್ನೆಸ್ ನ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ತಾರೆ. ಆ ರೀತಿ ಎಸ್ಟಾಬ್ಲಿಷ್ ಮಾಡಿರೋಂಥ ಬಿಸ್ನೆಸ್ ಏನಿರುತ್ತೆ ಅದನ್ನ ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಕರಿತೀವಿ. ಸೊ ಪೇರೆಂಟ್ ಎಸ್ಟಾಬ್ಲಿಷ್, ಮೇನ್ ಬಿಸ್ನೆಸ್ ಏನಿರುತ್ತೆ ಪೇರೆಂಟ್ ಎಸ್ಟಾಬ್ಲಿಷ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ಅ ಹೆಡ್ ಆಫೀಸ್. ಯಾವುದು ಮೇನ್ ಆರ್ಗನೈಸೇಷನ್ ಇರುತ್ತೆ, ನಮ್ಮಲ್ಲಿ ಮೇನ್ ಆರ್ಗನೈಸೇಷನ್ ಯಾವುದು, ನಮ್ಮ ಎಕ್ಸಾಂಪಲ್ ಅಲ್ಲಿ ಡೆಲ್ಲಿ ಇಸ್ ಅ ಪೇರೆಂಟ್ ಆರ್ಗನೈಸೇಷನ್, ಇಟ್ ಈಸ್ ಅ ಹೆಡ್ ಆಫೀಸ್. ಹಾಗೆ ನಮ್ಮ ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್ ಎಲ್ಲೆಲ್ಲಿ ಇತ್ತು, ಗುಜರಾತ್ ನ ಗಾಂಧಿನಗರ್, ಹಾಗೆ ಬೆಂಗಳೂರು ಅಂಡ್ ಚೆನ್ನೈ ಅಂತ ಹೇಳಿದೆ. ಸೊ ಈ ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್ ಏನಾಯ್ತು, ಬ್ರಾಂಚಸ್. ಈ ಬ್ರಾಂಚಸ್ ಅಂದ್ರೆ ಏನು ಅಂತ ಇಲ್ಲಿ ಮೀನಿಂಗ್ ಆಫ್ ಬ್ರಾಂಚ್ ಅಕೌಂಟ್ ಅಲ್ಲ, ಇಲ್ಲಿ ಮೀನಿಂಗ್ ಆಫ್ ಬ್ರಾಂಚ್ ಅಕೌಂಟ್ ಅಲ್ಲಿ ಯಾವ್ದು ಮೀನಿಂಗ್ ತಿಳ್ಕೊಂಡ್ವಿ ನಾವು, ಬ್ರಾಂಚ್ ಅಂದ್ರೆ ಏನು, ಹೆಡ್ ಆಫೀಸ್ ಅಂದ್ರೆ ಏನು ಮೀನಿಂಗ್ ನ ನಾವು ಇನ್ಫಾರ್ಮೇಶನ್ ನ ತಿಳ್ಕೊಂಡ್ವಿ. ಹಾಗಾದ್ರೆ ಬ್ರಾಂಚ್ ಅಕೌಂಟ್ ನ ಯಾವ ಪರ್ಪಸ್ ಗೆ ಪ್ರಿಪೇರ್ ಮಾಡಬೇಕು, ಬ್ರಾಂಚಸ್ ಅಂದ್ರೆ ಗೊತ್ತಾಯ್ತು ನಿಮಗೆ. ಬ್ರಾಂಚ್ ಅಕೌಂಟ್ ಅನ್ನು ಯಾವ ಪರ್ಪಸ್ ಗೆ ಪ್ರಿಪೇರ್ ಮಾಡಬೇಕು, ಎಲ್ಲದರದ್ದು ಬಿಸ್ನೆಸ್ ಪರ್ಪಸ್ ಒಂದೇ, ಫೈನಲ್ ರಿಸಲ್ಟ್ ಏನು, ನಮ್ಗೆ ಪ್ರಾಫಿಟ್ ಆಗಿದೆನಾ, ಲಾಸ್ ಆಗಿದೆನಾ, ಏನು ನಮ್ಮ ರಿಸಲ್ಟ್ ಬಂದಿದೆ ಬಿಸ್ನೆಸ್. ಟು ನೋ ದ ಫೈನಲ್ ರಿಸಲ್ಟ್ ಆಫ್ ದ ಬಿಸ್ನೆಸ್ we are going to prepare the branch account. And to make improvement in branches which are slow in operating result. ಸೊ ಇಂಪ್ರೂವ್ಮೆಂಟ್ ಮಾಡಬೇಕು, ಎಲ್ಲೆಲ್ಲಿ ಸ್ಲೋ ಇದೆ ಅಲ್ಲಿ ಅವರ ರಿಸಲ್ಟ್, ಆಪರೇಟಿಂಗ್ ಬಿಸ್ನೆಸ್ ರಿಸಲ್ಟ್ ಏನಿದೆ ಅಲ್ಲ, ಇಲ್ಲಿ ನಿಧಾನಗತಿಯಲ್ಲಿ ಸಾಗ್ತಾ ಇದೆ, ಅಲ್ಲಿ ಏನ್ ಮಾಡ್ಬೇಕು, ಅವರು ಇಂಪ್ರೂವ್ಮೆಂಟ್ ಮಾಡಬೇಕು. ಇಂಪ್ರೂವ್ಮೆಂಟ್ ಸುಮ್ಮನೆ ಮಾಡೋಕ್ಕಾಗಲ್ಲ, ಫಸ್ಟ್ ಅವ್ರು ಐಡೆಂಟಿಫಿಕೇಶನ್ ಮಾಡಬೇಕು, ಯಾವ ಪ್ಲೇಸಸ್ ಅಲ್ಲಿ ಇವರು ಸ್ಲೋ ಇದ್ದಾರೆ, ಸೇಲ್ಸ್ ಅಲ್ಲಿ ಸ್ಲೋ ಇದ್ದಾರಾ, ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಸ್ಲೋ ಇದ್ದಾರಾ, ಅಥವಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸ್ಲೋ ಇದ್ದಾರಾ. ನೋಡಿ, ಸೇಲ್ಸ್, ಡಿಸ್ಟ್ರಿಬ್ಯೂಷನ್, ಮಾರ್ಕೆಟಿಂಗ್, ಯಾವ ಫೀಲ್ಡ್ ಅಲ್ಲಿ ಅವರ ಬ್ರಾಂಚಸ್ ಸ್ಲೋ ಇದೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಆ ಫೈಂಡ್ ಔಟ್ ಮಾಡೋದಾದ್ರೆ, ಇಲ್ಲಿ ಡಿಸ್ಟ್ರಿಬ್ಯೂಷನ್ ಸರಿಯಾಗಿ ಆಗ್ತಾ ಇಲ್ಲ, ಆ ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜಿನ ಚೇಂಜ್ ಮಾಡಿ ಇಂಪ್ರೂವ್ಮೆಂಟ್ ಮಾಡಬೇಕು. ಇದನ್ನೆಲ್ಲ ಹೇಗೆ ಅನಲೈಸ್ ಮಾಡೋದು, ಸ್ಲೋ ಇದಾರಾ, ಫಾಸ್ಟ್ ಇದಾರಾ? ಬೈ ಪ್ರಿಪೇರಿಂಗ್ ಅವರ್ ಬ್ರಾಂಚ್ ಅಕೌಂಟ್ಸ್ ವಿ ಕ್ಯಾನ್ ಅನಲೈಸ್ ದಟ್ ವೆದರ್ ದೇ ಆರ್ ಸ್ಲೋ ಆರ್ ಫಾಸ್ಟ್. ಆನ್ ದಟ್ ಬೇಸಿಸ್ ದೇ ಆರ್ ಗೋಯಿಂಗ್ ಟು ಸಜೆಸ್ಟ್ ಇಂಪ್ರೂವ್ಮೆಂಟ್. ಯಾವ ಫೀಲ್ಡ್ ಅಲ್ಲಿ ಸ್ಲೋ ಇದ್ದಾರೆ ಅದನ್ನ ತಿಳ್ಕೊಂಡು ಆಮೇಲೆ ಇಂಪ್ರೂವ್ಮೆಂಟ್ ನ ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಅಸರ್ಟೈನ್ ದ ಪ್ರಾಫಿಟ್ ಅಂಡ್ ಲಾಸ್ ಆಫ್ ಈಚ್ ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್. ಸಬ್ಸಿಡರಿ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಅವಾಗಲೇ ಹೇಳಿದೆ, ದಟ್ ಈಸ್ ನಥಿಂಗ್ ಬಟ್ ಅ ಬ್ರಾಂಚ್ ಅಕೌಂಟ್. ಎಲ್ಲಾ ಬಿಸ್ನೆಸ್ ಮೇನ್ ಇಂಟೆನ್ಷನ್ ಏನಾಗಿರುತ್ತೆ ನಮ್ದು, ಟು ಅಸರ್ಟೈನ್ ದ ಅಕೌಂಟ್ಸ್ ಪ್ರಿಪೇರ್ ಮಾಡೋದೇ ಯಾವ ಇಂಟೆನ್ಷನ್ ಇಂದ, ಟು ನೋ ದ ಪ್ರಾಫಿಟ್ ಆರ್ ಲಾಸ್. ಎಲ್ಲಾ ಆರ್ಗನೈಸೇಷನ್ ಬಿಸ್ನೆಸ್ ಏನ್ ನೋಡ್ಬೇಕು ಅಂತ ಇಷ್ಟಪಡ್ತಾರೆ, ಪ್ರಾಫಿಟ್ ಆಗಿದೆನಾ, ಲಾಸ್ ಆಗಿದೆನಾ ಅನ್ನೋದನ್ನ ನೋಡ್ಬೇಕು ಅಂತ ಇಷ್ಟಪಡ್ತಾರೆ. ಅದನ್ನ ಫೈಂಡ್ ಔಟ್ ಮಾಡೋ ಪರ್ಪಸ್ಗೋಸ್ಕರ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ಸ್. ವಾಟ್ ಆರ್ ದ ಆಬ್ಜೆಕ್ಟ್ಸ್ ಆಫ್ ಪ್ರಿಪೇರಿಂಗ್ ಅ ಬ್ರಾಂಚ್ ಅಕೌಂಟ್? ಏನ್ ಆಬ್ಜೆಕ್ಟಿವ್ಸ್ ಇಟ್ಕೊಂಡು ನಾವು ಪ್ರಿಪೇರ್ ಮಾಡ್ತೀವಿ, ಲಾಸ್ಟ್ ಅಲ್ಲಿ ಹೇಳಿರೋ ತರ, ಟು ಅಸರ್ಟೈನ್ ಪ್ರಾಫಿಟ್ ಅಂಡ್ ಲಾಸ್. ಒಂದು ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕಂದ್ರೆ ನಮ್ಗೆ ಎರಡು ಇಂಟೆನ್ಷನ್ ಇರುತ್ತೆ, ಟು ನೋ ದ ಪ್ರಾಫಿಟ್ ಅಂಡ್ ಲಾಸ್ ಅಂಡ್ ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್. ಫೈನಾನ್ಷಿಯಲ್ ಪೊಸಿಷನ್ ಗೊತ್ತಿರ್ಬೇಕು ಅವರಿಗೆ.
ಹಾಗಾಗಿ ಅವರು ಫೈನಾನ್ಷಿಯಲ್ ಪೊಸಿಷನ್ ಅಸರ್ಟೈನ್ ಮಾಡೋಕ್ಕೋಸ್ಕರ ಬ್ರಾಂಚ್ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಟು ಎಕ್ಸಸೈಸ್ ಅ ಪ್ರಾಪರ್ ಕಂಟ್ರೋಲ್ ಇಟ್ಕೋಬೇಕು. ಇವಾಗ ಯಾರಾದ್ರೂ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತಂದ ತಕ್ಷಣ ನಾವು ಎಚ್ಚೆತ್ಕೋತೀವಿ, ಸ್ಟ್ರೇಟ್ ಆಗಿ ಹೋಗ್ಬಿಡ್ತೀವಿ, ಕುತ್ಕೊಳ್ಳೋದೆಲ್ಲ. ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ, ಯಾರೋ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಇಲ್ಲಾರ ನಾವು ಹೀಗೆ ಕುತ್ಕೊಂಡ್ಬಿಟ್ಟಿರ್ತೀವಿ, ಏನಾದ್ರು ಮಾಡ್ಕೋತಿರ್ತೀವಿ. ಆದ್ರೆ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಏನು ಮಾಡ್ತೀವಿ, ಅಟೆಂಟಿವ್ ಆಗ್ಬಿಡ್ತೀವಿ. ಹಾಗೆ ಈ ಬ್ರಾಂಚ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಸದಾ ಗೊತ್ತಿಟ್ಕೊಂಡಿರ್ಬೇಕು, ಅವ್ರ ಮೇಲೆ ಕಣ್ಣಿಡ್ಬೇಕು ಅಂತಂದ್ರೆ ಏನ್ ಪ್ರಿಪೇರ್ ಮಾಡಲೇಬೇಕು, ಬ್ರಾಂಚರ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಲೇಬೇಕಾಗುತ್ತೆ. ಟು ಎಕ್ಸಸೈಸ್ ಪ್ರಾಪರ್ ಕಂಟ್ರೋಲ್ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ಸ್. ಯಾಕಂದ್ರೆ ಹೆಡ್ ಆಫೀಸ್ ಅಬ್ಸರ್ವ್ ಮಾಡ್ತಾ ಇದೆ, ಹೆಡ್ ಆಫೀಸ್ ನಾವು ಮಾಡ್ತಾ ಇರೋ ಆಕ್ಟಿವಿಟೀಸ್ನೆಲ್ಲ ರೆಕಾರ್ಡ್ ಮಾಡ್ತಾ ಇದೆ ಅಂತ ಬ್ರಾಂಚಸ್ಗೆ ಗೊತ್ತಾದ್ರೆ ಅವ್ರು ಮಾಡೋ ಅಂತ ಕೆಲಸಗಳನ್ನೆಲ್ಲ ಎಚ್ಚೆತ್ತುಕೊಂಡು ಮಾಡ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಕಂಟ್ರೋಲ್. ಆ ಕಂಟ್ರೋಲ್ ಹೇಗಿರ್ತಾರೆ, by preparing the branch accounts they are going to exercise a control over the branches. Ascertain and meet the goods and cash requirement of each branch. ಇಲ್ಲಿ ಅವ್ರಿಗೆ ರಿಕ್ವೈರ್ಮೆಂಟ್ ಇರುತ್ತೆ, ಡೈಲಿ ಮಾಡುವಂಥ ಆಕ್ಟಿವಿಟೀಸ್ ಇರ್ಬೋದು, ಅಥವಾ ಬಿಸ್ನೆಸ್ ರನ್ ಮಾಡೋಕ್ಕೆ ಕೆಲವೊಂದು ಎಕ್ಸ್ಪೆನ್ಸಸ್ ಇನ್ಕರ್ ಮಾಡ್ಬೋದು. ಆ ಎಲ್ಲ ಎಕ್ಸ್ಪೆನ್ಸಸ್ಸು ಆಕ್ಟಿವಿಟೀಸ್ಗೆ ಕ್ಯಾಶ್ ರಿಕ್ವೈರ್ಮೆಂಟ್ ಇದೆ. ಆ ಕ್ಯಾಶ್ ರಿಕ್ವೈರ್ಮೆಂಟನ್ನ ಪೇ ಮಾಡೋದು, ಕ್ಯಾಶ್ ರಿಕ್ವೈರ್ಮೆಂಟ್ನ ಪೇಡ್ ಮಾಡೋಂಥವ್ರು ಯಾರು, ಹೆಡ್ ಆಫೀಸ್ನವ್ರು ಪೇ ಮಾಡ್ತಾರೆ. ಎಷ್ಟು ಕ್ಯಾಶ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಫೈಂಡ್ ಔಟ್ ಮಾಡಿ ಅದನ್ನ ಪೇ ಮಾಡುವಂಥದ್ದು. ಆ್ಯಂಡ್ ಟು ಮೀಟ್ ದ ಗೂಡ್ಸ್, ಎಷ್ಟು ಬೇಕು. ಇವಾಗ ನಮ್ಮ ಎಕ್ಸಾಂಪಲ್ ಅಲ್ಲಿ ಗಾಂಧಿನಗರ್ ಇದೆ, ಚೆನ್ನೈ ಇದೆ, ಬ್ಯಾಂಗ್ಳೂರ್ ಇದೆ, 3 ಪ್ಲೇಸಸ್ ನಮ್ಮ ಬ್ರಾಂಚಸ್. ಹೆಡ್ ಆಫೀಸ್ ಡೆಲ್ಲಿ ಅಂತ ಹೇಳಿದೆ, ಹೆಡ್ ಆಫೀಸ್ ಡೆಲ್ಲಿ, ಗಾಂಧಿನಗರ್, ಚೆನ್ನೈ, ಬ್ಯಾಂಗ್ಳೂರ್, 3ಅಲ್ಲಿ ಅವರಿಗೆ ಬ್ರಾಂಚಸ್ ಇದೆ. ಗಾಂಧಿನಗರ ಲಿಸ್ಟ್ ಸೇಲ್ ಆಗ್ತಾ ಇದೆ ಅನ್ನೋದು ಅವ್ರು ಫೈಂಡ್ ಔಟ್ ಮಾಡಬೇಕು. ಅಸರ್ಟೈನ್ ಅಂಡ್ ಮೀಟ್ ದ ಗೂಡ್ಸ್, ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ ಗೊತ್ತಾಗಬೇಕು. ಗಾಂಧಿನಗರಲ್ಲಿ ನಾವು ಎಕ್ಸಾಂಪಲ್ ನಮ್ಮದು ಟಿವಿ ಶೋರೂಮ್ ಇದೆ, ನಮ್ಮ ಹೆಡ್ ಆಫೀಸ್ ಅಪ್ಲೈ ಮಾಡ್ತಾ ಇರೋದು ಟಿವಿ. ಡೈಲಿ ಎಷ್ಟು ಟಿವಿ ಸೇಲ್ ಆಗುತ್ತೆ, ಅಥವಾ ಮಂತ್ಲಿ ಎಷ್ಟು ಸೇಲ್ ಆಗುತ್ತೆ, ಮಂತ್ಲಿ ಒಂದು 25 ಟಿವಿಸ್ ಗಾಂಧಿನಗರಲ್ಲಿ ಸೇಲ್ ಆಗುತ್ತೆ ಅನ್ಕೊಳ್ಳಿ. ನೋಡಿ, ಹೆಡ್ ಆಫೀಸು ಡೆಲ್ಲಿಯಲ್ಲಿರೋದು, ಡೆಲ್ಲಿ ಅವ್ರು ಏನು ಸೇಲ್ ಮಾಡ್ತಾ ಇದ್ದಾರೆ, ಹೆಡ್ ಆಫೀಸ್ ಅವರು ಟಿವಿ ಸೇಲ್ ಮಾಡ್ತಾ ಇದ್ದಾರೆ. ಗಾಂಧಿನಗರಲ್ಲಿರೋ ಬ್ರಾಂಚಸ್ ಅಲ್ಲಿ ಮಂತ್ಲಿ 25 ಟಿವಿ ಸೇಲ್ ಆಗ್ತಾ ಇದೆ. ಅದನ್ನ ಒಂದ್ ಕಡೆ ಬರೆದಿಟ್ಕೋತಾರೆ. ಹಾಗೆ ಚೆನ್ನೈಯಲ್ಲಿ ಸೇಲ್ ಆಗ್ತಾ ಇದೆ, ಚೆನ್ನೈಯಲ್ಲಿ ತುಂಬಾನೇ ಡಿಮಾಂಡ್ ಇದೆ, 40 ಸೇಲ್ ಆಗ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಜಾಸ್ತಿನೂ ಇಲ್ಲ ಕಡಿಮೆನೂ ಇಲ್ಲ, 30 ಟಿವಿ ಸೇಲ್ ಆಗ್ತಾ ಇದೆ. ಹಾಗಾದ್ರೆ ಏನ್ ಮಾಡಬೇಕು, ಇದನ್ನೆಲ್ಲ ಹೇಗೆ ಫೈಂಡ್ ಔಟ್ ಮಾಡೋದು? ಬೈ ಪ್ರಿಪೇರಿಂಗ್ ದ ಬ್ರಾಂಚ್ ಅಕೌಂಟ್ ದೇ ವಿಲ್ ಫೈಂಡ್ ಔಟ್ how many TVs are sold in these particular branches. ಆ ಬೇಸಿಸ್ ಮೇಲೆ ಗಾಂಧಿನಗರಲ್ಲಿ 25 ಟಿವಿ ಸೇಲ್ ಆಗ್ತಾ ಇದೆ ಅಂದ್ರೆ ಅವ್ರಿಗೆ ಎಷ್ಟು ಗೂಡ್ಸ್, ಎಷ್ಟು ಟಿವಿನ ಗೂಡ್ಸ್ ಅಂದ್ರೆ ಇಲ್ಲಿ ಏನಾಯ್ತು, ನಮಗೆ ಟಿವಿ ಆಯ್ತು. ಎಷ್ಟು ಸಪ್ಲೈ ಮಾಡಬೇಕು ನಾವು ಅವ್ರಿಗೆ 25 ಟಿವಿ ಡಿಮಾಂಡ್ ಇದ್ದಾಗ ನಾವು ಅವ್ರಿಗೆ 30 ಟಿವಿಸ್ನಾದ್ರೂ ಸಪ್ಲೈ ಮಾಡಬೇಕು. ಬೆಂಗಳೂರಲ್ಲಿ 30 ಟಿವಿಗೆ ಡಿಮಾಂಡ್ ಇದೆ, 30 ಟಿವಿಗಳು ಅಷ್ಟು ಸೇಲ್ ಆಗ್ತಾ ಇದೆ ಆನ್ ಆನ್ ಆವರೇಜ್ ಅಂತ. ಹಾಗಾಗಿ 30ರಿಂದ 40 ಟಿವಿನ ಸಪ್ಲೈ ಮಾಡ್ತಾರೆ. ಚೆನ್ನೈಯಲ್ಲಿ 40 ಟಿವಿ ಡಿಮಾಂಡ್ ಇದೆ ಅಂತಂದಾಗ 40ರಿಂದ 50 ಟಿವಿನ ಸಪ್ಲೈ ಮಾಡ್ತಾರೆ. ಇದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅಂತಂದ್ರೆ ಏನ್ ಪ್ರಿಪೇರ್ ಮಾಡಲೇಬೇಕು, ಬ್ರಾಂಚ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿರೋದ್ರಿಂದ ದೇ ಕ್ಯಾನ್ ಫೈಂಡ್ ಔಟ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ದ ಗೂಡ್ಸ್ ಅಂಡ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ಆಫ್ ದ ಕ್ಯಾಶ್. ಹಾಗೆ ಪರ್ಫಾರ್ಮೆನ್ಸ್ ಅನಲೈಸ್ ಮಾಡೋದು, ಸೇಲ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆನಾ, ಅವ್ರ ವರ್ಕ್ ಹೀಗೆ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ಅನಲೈಸ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ಸ್. ದೆನ್ ವಿ ಕ್ಯಾನ್ ಅನಲೈಸ್ ದ ಪ್ರೋಗ್ರೆಸ್ ಅಂಡ್ ಪರ್ಫಾರ್ಮೆನ್ಸ್ ಆಫ್ ದ ಈಚ್ ಬ್ರಾಂಚ್. ಯಾರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ, ಗಾಂಧಿನಗರ್ ಅಲ್ಲ ಅಥವಾ ಚೆನ್ನೈ ಎಲ್ಲ, ಬ್ಯಾಂಗ್ಳೂರಲ್ಲ, ಪರ್ಫಾರ್ಮೆನ್ಸ್ ಯಾರು ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿರೋ ಅವ್ರಿಗೆ ಪರ್ಫಾರ್ಮೆನ್ಸ್ ಮೆಷರ್ ಮಾಡಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕಾಗುತ್ತೆ, ಬ್ರಾಂಚ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದ್ರ ಮೂಲಕ ಅವರ ಪರ್ಫಾರ್ಮೆನ್ಸ್ ನಾವು ಫೈಂಡ್ ಔಟ್ ಮಾಡ್ಬೋದು. ಯಾರು ಜಾಸ್ತಿ ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದಾರೆ ಅಥವಾ ಯಾರು ಲಾಸ್ ಅಲ್ಲಿ ಇದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೋದು. ಜನರಲಿ ಬ್ರಾಂಚ್ ವಿಲ್ ಬಿ ರನ್ ಬೈ ದ ಹೆಡ್ ಆಫೀಸ್ ಅಂಡ್ ಮ್ಯಾನೇಜ್ಡ್ ಬೈ ದ ಬ್ರಾಂಚ್ ಮ್ಯಾನೇಜರ್. ಎಲ್ಲದಕ್ಕೂ ಬ್ರಾಂಚ್ ಆಫೀಸ್ಗೆ ಎಲ್ಲ ಇನ್ಫಾರ್ಮೇಶನ್ ಏನು ಬೇಕಾಗಿರುತ್ತೆ, ಗೂಡ್ಸ್, ಕ್ಯಾಶ್ ಎಲ್ಲ ಕೊಡುವಂಥದ್ದು ಯಾರು, ಹೆಡ್ ಆಫೀಸು. ಆದ್ರೆ ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ನೋಡ್ಕೊಳಕ್ ಒಬ್ಬ ಪರ್ಸನ್ ಬೇಕಾಗ್ತಾನೆ, ಬ್ರಾಂಚ್ ಮ್ಯಾನೇಜರ್. ಈ ಬ್ರಾಂಚ್ ಮ್ಯಾನೇಜರ್ಗೆ ಸ್ಯಾಲರಿ ಅಥವಾ ಕಮಿಷನ್ ಏನ್ ಕೊಡ್ತಾರಲ್ಲ, ದಿಸ್ ಕಮಿಷನ್ ವಿಲ್ ಬಿ ಫಿಕ್ಸ್ಡ್ ಆನ್ ದ ಸೇಲ್ಸ್ ಬೇಸಿಸ್ ಮೇಲೆ ಫಿಕ್ಸ್ ಮಾಡಿರ್ತಾರೆ. ಸೊ ಎಷ್ಟು ಸೇಲ್ಸ್ ಮಾಡಿದ್ದಾನೆ ಅಂತ ನನ್ಗೆ ಗೊತ್ತಾಗಬೇಕು ಅಂದ್ರೆ ನಾನು ಏನ್ ಪ್ರಿಪೇರ್ ಮಾಡಬೇಕು, ಬ್ರಾಂಚ್ ಅಕೌಂಟ್ಸ್ ಪ್ರಿಪೇರ್ ಮಾಡೋದ್ರ ಮೂಲಕ ವಾಟ್ ಈಸ್ ದ ಸೇಲ್ಸ್ ದಟ್ ಕ್ಯಾನ್ ಬಿ ಫೈಂಡೆಡ್ ಔಟ್.
ಅಸರ್ಟೈನ್ ವೆದರ್ ಬ್ರಾಂಚ್ ಶುಡ್ ಬಿ ಎಕ್ಸ್ಪ್ಯಾಂಡೆಡ್ ಆರ್ ಕ್ಲೋಸ್ ಡೌನ್. ನೋಡಿ 3 ಸ್ಟೇಜ್ ತಗೊಳ್ಳೋಣ ಬಿಸ್ನೆಸ್ ಅಲ್ಲಿ. ಒಂದು ತುಂಬಾ ಚೆನ್ನಾಗಿದೆ, ಅವಾಗ ನಾನು ಏನ್ ಮಾಡ್ಬೋದು, ತುಂಬಾ ಹೈಯಲ್ಲಿದೆ, ಅವಾಗ ಏನ್ ಮಾಡ್ಬೋದು ನಾನು, ನನಗೆ ತುಂಬಾ ಡಿಮಾಂಡ್ ಇದೆ ಡಿಮಾಂಡ್ ಇದೆ ಡಿಮಾಂಡ್ ಇದೆ. ಇವಾಗ ನನಗೆ ಬೆಂಗಳೂರಲ್ಲಿ ತುಂಬಾ ಡಿಮಾಂಡ್ ಇದೆ, ಚೆನ್ನೈಯಲ್ಲಿ ತುಂಬಾ ಡಿಮಾಂಡ್ ಇದೆ. ನಾನು ಟಿವಿ ಎಷ್ಟು ಸೇಲ್ ಮಾಡ್ತಾ ಇದ್ದಾರೆ, ಅವರು ಬರೀ 40 ಟಿವಿ ಸೇಲ್ ಮಾಡ್ತಾ ಇದ್ದಾರೆ ಚೆನ್ನೈಗೆ. ಆದ್ರೆ 100ರಿಂದ 150 ಟಿವಿ ನಮಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಆ ಬ್ರಾಂಚ್ ಅವ್ರಿಗೆ ಸೇಲ್ ಮಾಡಕ್ ಆಗ್ತಾ ಇಲ್ಲ. ಅವಾಗ ಏನ್ ಮಾಡ್ತಾರೆ, ಇಲ್ಲಿ ತುಂಬಾ ಡಿಮಾಂಡ್ ಇದೆ ಅಂತ ಗೊತ್ತಾದಾಗ ಎಕ್ಸ್ಪ್ಯಾನ್ಷನ್ ಮಾಡ್ತಾ ಹೋಗ್ತಾರೆ. ಇವಾಗ ಚೆನ್ನೈಯಲ್ಲಿ ಒಂದು ಶಾಪ್ ಇತ್ತು, ಒಂದು ಬ್ರಾಂಚ್ ಇತ್ತು, ಇನ್ನೊಂದು ಬ್ರಾಂಚ್ ಓಪನ್ ಮಾಡನ್ವಾ, ಅಥವಾ ಅದ್ರ ನಿಯರ್ ಬೈ ಎಲ್ಲಾದ್ರೂ ಕೊಯಮತ್ತೂರಲ್ಲಿ ಓಪನ್ ಮಾಡನ್ವಾ. ಈ ರೀತಿ ಬ್ರಾಂಚ್ ನ ಎಕ್ಸ್ಪ್ಯಾನ್ಷನ್ ಮಾಡಬೇಕಾ, ಡಿಮಾಂಡ್ ಯಾವ ತರ ಇದೆ ಅದನ್ನ ನೋಡ್ಕೋಬೇಕು. ಇಲ್ಲ ಬ್ರಾಂಚಸ್ ಎಕ್ಸ್ಪ್ಯಾನ್ಷನ್ ನೆಸೆಸರಿ ಇಲ್ಲ, ಏನೋ ಸೋ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತಂದಾಗ ಹಾಗಾದ್ರೆ ಅದನ್ನ ಇಂಪ್ರೂವೈಸೇಷನ್ ಮಾಡ್ಬೋದಾ. ನೋಡಿ, ಒಂದು ಎಕ್ಸ್ಪ್ಯಾನ್ಷನ್ ಮಾಡ್ಬೋದಾ ಅಂತ ನೋಡ್ತಾರೆ. ಇಲ್ಲ ಪರ್ಫಾರ್ಮೆನ್ಸ್ ನಾರ್ಮಲ್ ಅಲ್ಲಿ ನಡೀತಾ ಇದೆ, ಅಂಥದ್ದೇನು ಹೇಳ್ಕೊಳ್ಳೋ ಮಟ್ಟದಲ್ಲಿ ಇಲ್ಲ ಅಂದಾಗ ದೇರ್ ಇಸ್ ಅ ಸ್ಕೋಪ್ ಫಾರ್ ಇಂಪ್ರೂವೈಸೇಷನ್. ಇದನ್ನೆಲ್ಲ ಇಂಪ್ರೂವೈಸೇಷನ್ ಮಾಡ್ಬೋದಾ. ಇಲ್ಲ ಪರ್ಫಾರ್ಮೆನ್ಸ್ ಏನೇನೂ ಇಲ್ಲ ಬಿಸ್ನೆಸ್ದು, 10 ಏನೋ 40 ಅಲ್ಲ 30 ಅಲ್ಲ 10 ಟಿವಿನೂ ಸೇಲ್ ಮಾಡಕ್ ಆಗ್ತಾ ಇಲ್ಲ, 5 ಟಿವಿ ಸೇಲ್ ಮಾಡಿದ್ರೆ ಹೆಚ್ಚು ಅಂತಂದಾಗ ತುಂಬಾ ಎಕ್ಸ್ಪೆನ್ಸಸ್ ಆಗ್ತಾ ಇದೆ, ಬಿಸ್ನೆಸ್ ರನ್ ಮಾಡಕ್ ಆಗಲ್ಲ ಅಂದ್ರೆ ಅದನ್ನ ಕ್ಲೋಸ್ ಡೌನ್ ಮಾಡ್ಬೋದಾ, ಎಕ್ಸ್ಪ್ಯಾನ್ಷನ್ ಮಾಡ್ಬೋದಾ, ಇಂಪ್ರೂವೈಸೇಷನ್ ಮಾಡ್ಬೋದಾ, ಆಗೋದೇ ಇಲ್ಲ ಅಂದ್ರೆ ಅದನ್ನ ಕ್ಲೋಸ್ ಡೌನ್ ಮಾಡ್ಬೋದಾ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ ನಾವೇನ್ ಪ್ರಿಪೇರ್ ಮಾಡಲೇಬೇಕು. ವಿ ಹ್ಯಾವ್ ಟು ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ಸ್. ಬಿಸ್ನೆಸ್ ಕಂಡೀಷನ್ ತಿಳ್ಕೊಬೇಕು ಅಂದ್ರೆ ನಮಗೆ ಅಕೌಂಟ್ಸ್ ಪ್ರಿಪೇರ್ ಮಾಡಿದಾಗ ಮಾತ್ರ ನಮಗೆ ಬ್ರಾಂಚ್ ಪರ್ಫಾರ್ಮೆನ್ಸ್ ಏನು ಅನ್ನೋದನ್ನ ನಾವು ಮೆಷರ್ ಮಾಡ್ಬೋದು. ಹಾಗೆ ನಮ್ಮ ಕಂಪನೀಸ್ ಆಕ್ಟ್, ಇಲ್ಲಿ ಕಂಪನೀಸ್ ಆಕ್ಟ್ 1956 ಅಂತ ಹಾಕಿದೀನಿ. ಹಾಗೆ ಇನ್ನೊಂದು ಇದೆ ಇವಾಗ ಹೊಸದಾಗಿ 2013 ಆಕ್ಟ್ ಅಂತ. 2 ಆಕ್ಟ್ ಪ್ರಕಾರನು ಏನ್ ಹೇಳುತ್ತೆ ಅಂದ್ರೆ, ಯಾರ್ಯಾರು ಬಿಸ್ನೆಸ್ ಬ್ರಾಂಚಸ್ ನ ಮೇಂಟೈನ್ ಮಾಡಿದ್ದಾರೆ ಅವರು ಸಹ ಆಡಿಟ್ ಪರ್ಪಸ್ಗೋಸ್ಕರ ಸ್ಪೆಷಲ್ ಆದ ಅಕೌಂಟ್ಸ್ ನ ಸ್ಪೆಷಲ್ ಅಲ್ಲ ಸಾರಿ ಸೆಪರೇಟ್ ಸೆಟ್ ಆಫ್ ಬುಕ್ಸ್ ಆಫ್ ಅಕೌಂಟ್ ಹ್ಯಾಸ್ ಟು ಬಿ ಮೇಂಟೈನ್ ಫಾರ್ ದ ಪರ್ಪಸ್ ಆಫ್ ಆಡಿಟ್ ಅಕಾರ್ಡಿಂಗ್ ಟು ದ ಕಂಪನೀಸ್ ಆಕ್ಟ್. ಆಕ್ಟ್ ಪ್ರಕಾರ, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅವ್ರು ಏನ್ ಮಾಡಲೇಬೇಕು, ಬ್ರಾಂಚ್ ಅಕೌಂಟ್ ನ ಮೇಂಟೈನ್ ಮಾಡಬೇಕು. ದೀಸ್ ಆರ್ ದ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್. ನೆಕ್ಸ್ಟ್ ವಿಲ್ ಸಿ ದ ಟೈಪ್ಸ್ ಆಫ್ ಅ ಬ್ರಾಂಚಸ್. ಹಿಯರ್ ಡಿಪೆಂಡೆಂಟ್ ಬ್ರಾಂಚಸ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚಸ್. ನೋಡಿ, ಇಲ್ಲಿ ನಾನು ಒಂದು ಹೆಡ್ಡಿಂಗ್ ಬಿಟ್ಬಿಟ್ಟಿದೆ. ಡಿಪೆಂಡೆಂಟ್ ಅಂಡ್ ಇಂಡಿಪೆಂಡೆಂಟ್ ಬ್ರಾಂಚಸ್ ವಿಲ್ ಕಮ್ ಅಂಡರ್ ಇನ್ಲ್ಯಾಂಡ್ ಬ್ರಾಂಚಸ್. ಇಲ್ಲಿ 2 ಇದೆ, ಒಂದು ಇನ್ಲ್ಯಾಂಡ್ ಬ್ರಾಂಚಸ್, ಇನ್ನೊಂದು ಫಾರಿನ್ ಬ್ರಾಂಚಸ್. ಇನ್ಲ್ಯಾಂಡ್ ಬ್ರಾಂಚಸ್ ಅಂಡ್ ಫಾರಿನ್ ಬ್ರಾಂಚಸ್. ಇನ್ಲ್ಯಾಂಡ್ ಬ್ರಾಂಚಸ್ ಅಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಬರುತ್ತೆ, ಹಾಗೆ ಇಂಡಿಪೆಂಡೆಂಟ್ ಬ್ರಾಂಚಸ್ ಬರುತ್ತೆ. ನೆಕ್ಸ್ಟ್ ಫಾರಿನ್ ಬ್ರಾಂಚಸ್. ವಾಟ್ ಇಸ್ ದ ಡಿಪೆಂಡೆಂಟ್ ಬ್ರಾಂಚಸ್? ನಾನು ಇವಾಗ ಎಲ್ಲ ಹೇಳೋದಿಲ್ಲ, ಹಿಂದ್ಗಡೆ ಸ್ಲೈಡ್ ಅಲ್ಲಿ ಏನೇನಿತ್ತು ನಮಗೆ ಡಿಪೆಂಡೆಂಟು, ಇಂಡಿಪೆಂಡೆಂಟು, ಫಾರಿನ್ ಅಂತ ಹೇಳ್ಕೊಂಡು ನಾವು ಡಿಪೆಂಡೆಂಟ್ ಬ್ರಾಂಚಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡೋಣ. ಯಾಕಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಅದ್ರ ಬಗ್ಗೆ ಒಂದೇ ಇದೆ. ಇಂಡಿಪೆಂಡೆಂಟ್ ಅಂದ್ರೆ ಫುಲ್ಲಿ ಇಂಡಿಪೆಂಡೆಂಟ್, ದೇ ವೋಂಟ್ ಡಿಪೆಂಡ್ ಫಾರ್ ದ ಹೆಡ್ ಆಫೀಸ್ ಫಾರ್ ಸಪ್ಲೈ ಆಫ್ ಅ ಗೂಡ್ಸ್ ಆರ್ ಫಾರ್ ಸಪ್ಲೈ ಆಫ್ ದ ಕ್ಯಾಶ್ ಅಂಡ್ ಆಲ್. ಬಟ್ in case of dependent branches, we'll see in depth. Foreign branches means branches established in foreign countries. Inland branches means branches established within India. Inland branches and foreign branches. Inland branches ಅಂದ್ರೆ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡುವಂತ ಬ್ರಾಂಚಸ್ ನಾವು ಇನ್ಲ್ಯಾಂಡ್ ಬ್ರಾಂಚಸ್ ಅಂತೀವಿ. ಫಾರಿನ್ ಅಲ್ಲಿ ಇವಾಗ ಡೆಲ್ಲಿಯಲ್ಲಿ ಹೆಡ್ ಆಫೀಸ್ ಇದೆ, ಅವ್ರು ಏನಾದ್ರು ಇಂಗ್ಲೆಂಡ್ ಅಲ್ಲೋ ಅಥವಾ ಇಲ್ಲಿ ಚೈನಾದಲ್ಲೋ ಅಥವಾ ಆಸ್ಟ್ರೇಲಿಯಾದಲ್ಲೋ ಎಲ್ಲಾರು ಒಂದು ಆ ಕಂಟ್ರೀಸ್ ಅಲ್ಲಿ ಹೋಗಿ ಏನಾದ್ರು ಬ್ರಾಂಚಸ್ ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರೆ ಅದೇನಾಗುತ್ತೆ, ಫಾರಿನ್ ಬ್ರಾಂಚಸ್ ಆಗುತ್ತೆ. ನಮ್ಮ ಇಂಡಿಯಾದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರೆ ಅದನ್ನ ನಾವೇನಂತೀವಿ, ಇನ್ಲ್ಯಾಂಡ್ ಬ್ರಾಂಚಸ್ ಅಂತೀವಿ. ಅದರಲ್ಲಿ 2 ಇದೆ, ಒಂದು ಡಿಪೆಂಡೆಂಟ್ ಅಂಡ್ ಅನದರ್ ಒನ್ ಇಸ್ ಇಂಡಿಪೆಂಡೆಂಟ್. ಸೊ ನಾವು ವಿಲ್ ಸಿ ವಾಟ್ ಇಸ್ ದ ಡಿಪೆಂಡೆಂಟ್ ಬ್ರಾಂಚಸ್. ಡಿಪೆಂಡೆಂಟ್ ಬ್ರಾಂಚಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಡಿಪೆಂಡೆಂಟ್ ಅಂದ್ರೆ ಹೆಸರು ಹೇಳ್ತಾ ಇದೆ ಮಕ್ಕಳಲ್ಲಿ ಏನಂತ, ಡಿಪೆಂಡೆಂಟ್ ಅಂತ. ಸೊ ಬ್ರಾಂಚಸ್ ಆರ್ ಡಿಪೆಂಡೆಡ್. ಯಾರ ಮೇಲೆ ಡಿಪೆಂಡೆಂಟ್ ಆಗ್ತಾರೆ ಅವರು? ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗ್ತಾರೆ. ಎಲ್ಲದಕ್ಕೂ ಹೆಡ್ ಆಫೀಸ್ ಮೇಲೆ ಡಿಪೆಂಡ್ ಆಗ್ತಾರೆ. ದಟ್ ಈಸ್ ಡಿಪೆಂಡೆಂಟ್ ಬ್ರಾಂಚಸ್. ಬ್ರಾಂಚಸ್ ಡಿಪೆಂಡ್ಸ್ solely on the head office for their requirement. ಎಲ್ಲದಕ್ಕೂ ಹೆಡ್ ಆಫೀಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. The branches operate as a distribution department for which goods supplied by the head office to be sold on its behalf. ಸೊ ಏನಾಗ್ತಾರೆ ಇಲ್ಲಿ ಡಿಪೆಂಡೆಂಟ್ ಬ್ರಾಂಚಸ್ ಆಗಿ ಆಕ್ಟ್ ಮಾಡಿದಾಗ ಎಲ್ಲ ಗೂಡ್ಸ್ ನ ಕಳಿಸುವಂತವ್ರು ಹೆಡ್ ಆಫೀಸು, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋ ಅಂಥದ್ದು ಬ್ರಾಂಚ್ ಆಫೀಸು. ಸೊ ಜಸ್ಟ್ ಆಸ್ ಅ ಡಿಸ್ಟ್ರಿಬ್ಯೂಟರ್ ವರ್ಕ್ ಏನಿರುತ್ತೆ
ಆ ವರ್ಕ್ನ ನಮ್ಮ ಬ್ರಾಂಚ್ ಆಫೀಸ್ನವರು ವರ್ಕೌಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಗೂಡ್ಸ್ನೆಲ್ಲ ಹೆಡ್ ಆಫೀಸ್ ಅವ್ರು ಕಳಿಸ್ತಾರೆ, ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಬ್ರಾಂಚ್ ಆಫೀಸ್ನವರು. ಬ್ರಾಂಚ್ ಡಸ್ ನಾಟ್ ಮೇಂಟೈನ್ ಇಟ್ಸ್ ಓನ್ ಸೆಟ್ ಆಫ್ ಅಕೌಂಟ್ಸ್. ಡಿಪೆಂಡೆಂಟ್ ಬ್ರಾಂಚಸ್ ಅವ್ರಿಗೆ ಎಷ್ಟು ಅನುಕೂಲ ನೋಡಿ, ಏನೇನು ಮಾಡಬೇಕಾಗಿಲ್ಲ, ಅವ್ರ ಅಕೌಂಟ್ಸ್ ಸಹ ಹೆಡ್ ಆಫೀಸ್ ಅವರೇ ಮೇಂಟೈನ್ ಮಾಡ್ತಾರೆ. ಸೆಟ್ ಆಫ್ ಬುಕ್ಸ್ ಅಂದ್ರೆ ಅಕೌಂಟ್ ಬುಕ್ಸ್ ಬಗ್ಗೆ ಮಾತಾಡ್ತಾ ಇದೀವಿ ನಾವು, ಇನ್ಯಾವ ಬುಕ್ಸ್ ಅಲ್ಲ. ಎಲ್ಲ ಬುಕ್ಸ್ ಸಹ ಅವ್ರು ಯಾರು ಮೇಂಟೈನ್ ಮಾಡ್ತಾರೆ? ಹೆಡ್ ಆಫೀಸ್. ನಾವು ಏನೋ ಪ್ರಾಬ್ಲಮ್ ವರ್ಕ್ಔಟ್ ಮಾಡ್ಬೇಕಂದ್ರೆ ಮಾಡೋ ಅಂಥದ್ದೇ ಏನಂತಂದ್ರೆ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅಂತಾನೆ ಬರಿತೀವಿ ಬ್ರಾಂಚ್ ಅಕೌಂಟ್. ಹೆಡ್ ಆಫೀಸ್ನವರೇ ಬ್ರಾಂಚ್ ಅಕೌಂಟ್ನ ಸಹ ಮೇಂಟೆನೆನ್ಸ್ ಮಾಡ್ತಾರೆ. ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅನ್ನೋದನ್ನ ಮಾತ್ರ ಅವರು ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು. ಆಮೇಲೆ ಡಿಸ್ಟ್ರಿಬ್ಯೂಷನ್ ಆಗಿ ಏನ್ ಕೆಲಸ ಮಾಡ್ತಾರೆ ಅವರು, ಈ ಪಾಯಿಂಟ್ ಬರೋಕ್ಕಿಂತ ಮುಂಚೆ ಡಿಸ್ಟ್ರಿಬ್ಯೂಷನ್ ಆಗಿ ಅವ್ರು ಮಾಡೋ ಅಂಥದ್ದು ಕ್ಯಾಶ್ ಸೇಲ್ಸ್. ಈ ಕ್ಯಾಶ್ ಸೇಲ್ಸ್ ಜೊತೆ ಕ್ರೆಡಿಟ್ ಸೇಲ್ಸ್ ಮಾಡ್ಬೋದಾ ಅಂತ ಕ್ವಶನ್ ಬಂದಾಗ ಎಸ್, ಕ್ಯಾಶ್ ಸೇಲ್ಸ್ ಜೊತೆ ಕ್ರೆಡಿಟ್ ಸೇಲ್ಸ್ ಮಾಡ್ಬೋದು. ಆದ್ರೆ ಅದಕ್ಕೆ ಆಥರೈಸೇಷನ್ ಕೊಡಬೇಕು ಹೆಡ್ ಆಫೀಸ್ ಅವರು. ಹೆಡ್ ಆಫೀಸ್ ಪರ್ಮಿಷನ್ ಇಲ್ಲದೆ ಕ್ರೆಡಿಟ್ ಸೇಲ್ಸ್ ಮಾಡೋ ಹಾಗಿಲ್ಲ. ಸೊ ಆಥರೈಸೇಷನ್ ಇಸ್ ರಿಕ್ವೈರ್ಡ್ ಫ್ರಮ್ ದ ಹೆಡ್ ಆಫೀಸ್ ಟು ಡೂ ದ ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್ ಮಾಡ್ತಾರೆ, ಹಾಗೆ ಕ್ರೆಡಿಟ್ ಸೇಲ್ಸ್ ಮಾಡ್ತಾರೆ. ಕ್ರೆಡಿಟ್ ಸೇಲ್ಸ್ ಅಂದ ತಕ್ಷಣ ನಮ್ಗೆ ಯಾರು ಬರ್ತಾರೆ? ಡೆಟಾಸ್ ಬರ್ತಾರೆ. ಕ್ಯಾಶ್ ಸೇಲ್ಸ್ ಬಂದಿರೋ ದುಡ್ಡು, ಡೆಟಾಸ್ ಕೊಡೋ ದುಡ್ಡನ್ನ ಎಲ್ಲಾನು ಬ್ರಾಂಚ್ ಆಫೀಸ್ನವರು ಕಲೆಕ್ಟ್ ಮಾಡಿಕೊಂಡು ಹೆಡ್ ಆಫೀಸ್ ಬ್ಯಾಂಕ್ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕು, ರೆಮಿಟ್ ಮಾಡಬೇಕು. ಹೆಡ್ ಆಫೀಸ್ ಅಕೌಂಟ್ಗೆ ಅದನ್ನ ರೆಮಿಟ್ ಮಾಡ್ತಾ ಹೋಗ್ಬೇಕು, ಅವರ ಹತ್ರ ಇಟ್ಕೊಳ್ಳೋ ಹಾಗಿಲ್ಲ. ಯಾವ್ದು ಕ್ಯಾಶ್ ಸೇಲ್ಸ್ ಮತ್ತೆ ಕ್ರೆಡಿಟ್ ಸೇಲ್ಸ್ ಇಂದ ಬರುವಂತ ಡೆಟಾಸ್ ಕೊಡುವಂತ ದುಡ್ಡನ್ನ ಹೆಡ್ ಆಫೀಸ್ ಅಕೌಂಟ್ಗೆ ರೆಮಿಟ್ ಆಗ್ತಾ ಹೋಗ್ಬೇಕು. ರೆಮಿಟ್ ಅಂದ್ರೆ ಪೇ ಮಾಡ್ತಾ ಹೋಗ್ಬೇಕು. ಅಂಡ್ ಬ್ರಾಂಚಸ್ ಆರ್ ನಾಟ್ ಅಲೌಡ್ ಟು ಪರ್ಚೇಸ್ ಫ್ರಮ್ ಔಟ್ಸೈಡ್ ಇಂದ ಯಾವುದೇ ಕಾರಣಕ್ಕೂ ಬ್ರಾಂಚಸ್ ಅವರು ಪರ್ಚೇಸ್ ಮಾಡೋಂಗಿಲ್ಲ. ಹಾಗಾದ್ರೆ ಯಾರು ಕೊಡ್ತಾರೆ ಗೂಡ್ಸ್ನೆಲ್ಲ? ಗೂಡ್ಸ್ ವಿಲ್ ಬಿ ಸೆಂಡ್ ಬೈ ದ ಹೆಡ್ ಆಫೀಸ್. ಬ್ರಾಂಚಸ್ ರಿಸೀವ್ ಗೂಡ್ಸ್ ಎಟ್ ಅ ಕಾಸ್ಟ್ ಪ್ರೈಸ್ ಆರ್ ಇನ್ವಾಯ್ಸ್ ಪ್ರೈಸ್. ಎರಡು ಪ್ರೈಸ್ ಅಲ್ಲಿ ಹೆಡ್ ಆಫೀಸ್ನವರು ಗೂಡ್ಸ್ ನ ಕಳಿಸ್ತಾರೆ ಬ್ರಾಂಚಸ್ಗೆ. ಒಂದು ಕಾಸ್ಟ್ ಪ್ರೈಸ್, ಇನ್ನೊಂದು ಇನ್ವಾಯ್ಸ್ ಪ್ರೈಸ್. ಇನ್ವಾಯ್ಸ್ ಪ್ರೈಸ್ ಅಂದ್ರೆ ಕಾಸ್ಟ್ ಪ್ರೈಸ್ ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನ ನಾವೇನಂತೀವಿ ಇನ್ವಾಯ್ಸ್ ಪ್ರೈಸ್. ಇನ್ ಡೆಪ್ತ್ ಆಗಿ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಅರ್ಥ ಆಗುತ್ತೆ ಕಾಸ್ಟ್ ಪ್ರೈಸ್ ಏನು, ಇನ್ವಾಯ್ಸ್ ಪ್ರೈಸ್ ಅಂತ ಏನು ಅಂತ. ಆಲ್ ಎಕ್ಸ್ಪೆನ್ಸಸ್ ಆಫ್ ಬ್ರಾಂಚಸ್ ಆರ್ ಡೈರೆಕ್ಟ್ಲಿ ಪೇಡ್ ಬೈ ದ ಹೆಡ್ ಆಫೀಸ್ ಥ್ರೂ ಅ ಚೆಕ್. ಚೆಕ್ ಇಂದ ಏನ್ ಮಾಡ್ತಾರೆ ಎಲ್ಲ ಎಕ್ಸ್ಪೆನ್ಸಸ್. ಫಾರ್ ಎಕ್ಸಾಂಪಲ್, ಬ್ರಾಂಚ್ ಅವರು ಕೆಲವೊಂದು ಎಕ್ಸ್ಪೆನ್ಸಸ್ ನ ಇನ್ಕರ್ ಮಾಡ್ತಾರೆ. ರೆಂಟ್ 8,000 rupees, ಸ್ಯಾಲರಿ 55,000 rupees, ಆ ರೀತಿ ಏನಾದ್ರು ಇದ್ರೆ ಆಮೇಲೆ ಲೈಟಿಂಗ್ ಚಾರ್ಜಸ್ 20,000, ಈ ರೀತಿ ಬರುವಂತ ಚಾರ್ಜಸ್ನೆಲ್ಲ ಹೆಡ್ ಆಫೀಸ್ಗೆ ಬ್ರಾಂಚ್ ಆಫೀಸ್ನವರು ಒಂದು ಲಿಸ್ಟ್ ಮಾಡಿ ಕಳಿಸ್ತಾ ಹೋಗ್ತಾರೆ. ಅದಕ್ಕೆ ಬೇಕಾಗಿರುವಂತ ಎಕ್ಸ್ಪೆನ್ಸಸ್ ಆಗಿರುವಂತ ಎಲ್ಲ ಖರ್ಚುಗಳನ್ನ ಏನಿದೆ ಅದನ್ನೆಲ್ಲ ಹೆಡ್ ಆಫೀಸ್ ಅವರು ಆ ಎಕ್ಸ್ಪೆನ್ಸಸ್ನ ಡೈರೆಕ್ಟ್ ಆಗಿ ಅವರಿಗೆ ಪೇ ಮಾಡ್ತಾ ಹೋಗ್ತಾರೆ. ಹಾಗೆ ಚಿಕ್ಕ ಪುಟ್ಟದ ಇನ್ನೇನಾದ್ರು ಖರ್ಚಿದ್ರೆ ಆ ಕ್ಯಾಶ್ನು ಸಹ ಅದನ್ನ ನಾವೇನಂತೀವಿ ಚಿಕ್ಕ ಪುಟ್ಟ ಖರ್ಚಿನ ಪೆಟಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆ ಪೆಟಿ ಎಕ್ಸ್ಪೆನ್ಸಸ್ ಸಹ ಹೆಡ್ ಆಫೀಸು ಕ್ಯಾಶ್ ಫಾರ್ಮ್ ಅಲ್ಲಿ ಅವರಿಗೆ ಪೇ ಮಾಡ್ತಾರೆ. ಯಾವ ತರ ಕ್ಯಾಶ್ ಫಾರ್ಮ್ ಮಾಡ್ಬೋದು? ಪೆಟಿ ಕ್ಯಾಶ್ ಬುಕ್ ಆದ್ರೂ ಮೇಂಟೈನ್ ಮಾಡ್ಬೋದು, ಇಂಪ್ರೆಸ್ ಸಿಸ್ಟಮ್ ಆದ್ರೂ ಮೇಂಟೈನ್ ಮಾಡ್ಬೋದು. ಪೆಟಿ ಕ್ಯಾಶ್ ಬುಕ್ ಅಂದ್ರೆ ಸ್ಮಾಲ್ ಎಕ್ಸ್ಪೆನ್ಸಸ್ಗೆ ಕೊಡುವಂಥದ್ದು. ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಮಂತ್ಲಿ 500 rupees ಆರ್ ಮಂತ್ಲಿ 1,500 rupees ಅಂತ ಫಿಕ್ಸ್ ಮಾಡಿದ್ರೆ ಎಲ್ಲ ಮಂತ್ 1,500 rupeesನ ಆ ಇಂಪ್ರೆಸ್ ಸಿಸ್ಟಮ್ ಅಲ್ಲಿ ಅಕೌಂಟ್ಗೆ ಕೊಡ್ತಾ ಹೋಗ್ತಾರೆ. ಆ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡಿಕೊಂಡು ಅವರು ಎಕ್ಸ್ಪೆನ್ಸಸ್ ನ ಮಾಡ್ತಾ ಹೋಗ್ತಾರೆ. ಅಕೌಂಟಿಂಗ್ ಸಿಸ್ಟಮ್ there to prepare the branch account, different types of accounting systems are practiced. That is a data system, stock and data system, final account system, wholesale branch system. ಇದರಲ್ಲಿ ನಮ್ಮ ಸಿಲೆಬಸ್ಗೆ ಯಾವುದಿದೆ ಅನ್ನೋದನ್ನ ನಾವು ಆಮೇಲೆ ನೋಡೋಣ. ಡೇಟಾ ಸಿಸ್ಟಮ್ ನಮ್ಮ ಸಿಲೆಬಸ್ ಅಲ್ಲಿ ಇರೋದು, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ ಏನು ಅಂತ.